ಹಲೋ ಎವ್ರಿವಾನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಯಾವತ್ತಿನ ಹಾಗೆ ಹೆಲ್ತಿ ಡ್ರಿಂಕ್ನ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ಪೆಷಲ್ ಡ್ರಿಂಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕುಡಿದು ಮುಗಿಸೋಣ ಫಸ್ಟು. ಆ ನಂತರ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕು, ಹಾಗೆ ಬೇರೆ ಬೇರೆ ಕೆಲಸಗಳೆಲ್ಲ ಜಾಸ್ತಿನೇ ಇದೆ, ಅದನ್ನೆಲ್ಲ ಮುಗಿಸ್ಕೊಬಿಡೋಣ. ಈಗ ಇದೆಲ್ಲನ ಒರೆಸ್ಕೊಳ್ತಿದ್ದೀನಿ. ಫಸ್ಟಿಗೆ ಕಸ ಎಲ್ಲ ಹೊಡೆದು ಬಿಟ್ಕೊಂಡಿದ್ದೆ, ಫುಲ್ ಎಲ್ಲ ಕ್ಲೀನಾಗಿ ಇವಾಗ ನೆಲನ ಒರೆಸ್ಕೊಳ್ತಿದ್ದೀನಿ. ಇದು ಟೇಬಲ್ ಸಂದಿ ಹಾಗೆ ಫ್ರಿಡ್ಜ್ ಸಂದಿ ಎಲ್ಲ ಗ್ಯಾಪ್ ಇಟ್ಟೆ, ಹಾಗಾಗಿ ಅಲ್ಲಿ ಫಸ್ಟೇ ಒಂದು ಬಟ್ಟೆ ತಗೊಂಡು ನೆಂದಿರೋಂಥ ಬಟ್ಟೆನ ನೀಟಾಗಿ ಸಂದಿಲೆಲ್ಲ ಒರೆಸ್ಕೊಳ್ತೀನಿ. ಆನಂತರ ಕೋಲಲ್ಲಿ ಬರೀ ನೆಲ ಏನು ಖಾಲಿ ಜಾಗ ಇರುತ್ತೋ ಅಂಥದ್ನೆಲ್ಲ ಒರೆಸ್ಕೊಳ್ತೀನಿ. ಇಲ್ಲಾಂದರೆ ಸಂದಿಲೆಲ್ಲ ನೀಟಾಗಿ ಕಸ ಎಲ್ಲ ಹೋಗೋದಿಲ್ಲ, ಹಾಗಾಗಿ ಈ ಥರ ಮಾಡ್ಕೊಳ್ತೀನಿ ನಾನು. ಅದಾದ ನಂತರ ಹಾಗೆ ತುಳಸಿ ಕಟ್ಟೆಗೆ ಹಾಗೆ ಬಾಗಿಲಿಗೆ ಎಲ್ಲ ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬಿಡ್ತೀನಿ. ಆನಂತರ ಹೂನ ದೇವ್ರ ಮನೆಗೆ ಹೂ ಮಾಡಿಸುವಾಗ ಬಾಗಿಲಿಗೆ ತುಳಸಿ ಕಟ್ಟೆಗೆ ಹೂನ ಮಾಡಿಸ್ತೀನಿ. ಇವಾಗ ಫಸ್ಟ್ ನೆಲ ಒರೆಸಿದ ತಕ್ಷಣನೇ ಈ ರೀತಿ ಕುಂಕುಮ ಎಲ್ಲ ಹಚ್ಚಿ ಬಿಡ್ತೀನಿ. ಈಗ ಅದೇನು ತಂಗಿನ ಎಣ್ಣೆ ನಾವು ಮಾಡಿಸ್ಕೊಳ್ತೀವಲ್ಲ, ಮನೇಲೆ ಮಾಡಿಸ್ಕೊಳ್ತೀವಿ. ತೆಂಗಿನಕಾಯಿ ಅಂದರೆ ಕೊಬ್ಬರಿ ಹೊಡೆದಿರೋದನ್ನ ಮಿಲ್ಗೆ ಹಾಕಿಸ್ಕೊ ಬರ್ತೀವಿ ಅಂತ ಹೇಳಿದ್ನಲ್ಲ, ಇದನ್ನ ಒಂದು ಬಾಕ್ಸ್ಗೆ ಹಾಕಿಟ್ಟಿರ್ತೀವಿ. ಅದು ತುಂಬಾ ಗಟ್ಟಿಯಾಗಿರುತ್ತೆ. ಅದರಲ್ಲೂ ಈಗ ವಿಂಟರ್ ಆಗಿರೋದ್ರಿಂದ ಎಲ್ಲ ಎಣ್ಣೆ ಅಂತೂ ತುಂಬಾ ಗಟ್ಟಿ ಇರುತ್ತೆ, ಕೊಬ್ಬರಿ ಎಣ್ಣೆ. ಅದನ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ಆನಂತರ ಒಂದು ಯೂಸ್ ಮಾಡೋಂಥ ಬಾಟಲ್ಗೆ ಫಿಲ್ ಮಾಡ್ಕೊಳ್ತಿದ್ದೀನಿ, ಡೈಲಿ ಯೂಸ್ ಮಾಡೋದಕ್ಕೆ. ಅವಾಗ ಬಿಸಿಲಲ್ಲಿ ಇಟ್ಟು ಈ ರೀತಿ ಮಿಲ್ಟ್ ಆದಮೇಲೆ ಸೋಸ್ಕೊಳ್ತೀನಿ, ಎಷ್ಟು ಬೇಕಷ್ಟನ್ನ. ಇಲ್ಲಿ ಇವಾಗ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ನೆಲ ಎಲ್ಲ ಒರೆಸಿ ಮುಗೀತಲ್ವಾ, ಈಗ ಅಡುಗೆ ಮಾಡಿಬಿಟ್ರೆ ಆನಂತರ ಸ್ನಾನ ಮುಗಿಸ್ಕೊಂಡು ವಾರ ಮಾಡ್ಬೋದು ಅಂತ ಫಸ್ಟೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ವಿ. ಒಂದು ಕಡೆ ಹಾಲು ಕಾಯಕ್ಕಿಟ್ಕೊಂಡು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಳ್ತಿದ್ದೀನಿ. ಅಷ್ಟರಲ್ಲಿ ತರಕಾರಿನೆಲ್ಲ ಹೆಚ್ಕೊಬಿಟ್ಟು ಖಾರ ರುಬ್ಕೊಂಡ್ರೆ ಒಗ್ಗರಣೆಗೆ ಹಾಕೋಬೋದು ಸಾಂಬಾರಿಗೆ. ಈಗ ಫಸ್ಟು ಇವೆರಡು ಬೇಗ ಆದ್ರೆ ಆಲ್ರೆಡಿ ಅನ್ನನ ಮಾಡ್ಕೊಂಡಿದ್ದೀನಿ. ಇವತ್ತು ಇಬ್ರು ಆಳು ಕೂಡ ಬಂದಿದ್ದಾರೆ, ಅಂದ್ರೆ ಜೋಳದ ಹೊಲದಲ್ಲಿ ಹುಲ್ಲೆಲ್ಲ ಸಖತ್ ಬೆಳೆದಿತ್ತು, ಅದನ್ನೆಲ್ಲ ಕಳೆ ಎಲ್ಲ ತೆಗೆಯೋದಕ್ಕೆ ಬಂದಿದ್ದಾರೆ. ಹಾಗಾಗಿ 2-3 ಜನ ಆಳು ಬಂದಿದ್ದಾರೆ, ಅವ್ರಿಗೂ ಕೂಡ ಅಡುಗೆ ಮಾಡಬೇಕು. ಅವ್ರಿಗೂ ಸೇರಿಸಿ ಎಲ್ರಿಗೂ ಮನೆಯವ್ರಿಗೆಲ್ಲ ಅಡುಗೆನ ಮಾಡ್ಕೊಳ್ಳೋಣ. ಈಗ ತೊಳ್ದಿರೋಂಥ ಪಾತ್ರೆಗಳನ್ನೆಲ್ಲ ಫಸ್ಟ್ ಜೋಡಿಸ್ಕೊಬಿಟ್ರೆ ಅದೇನು ಶೆಲ್ಫ್ ಮೇಲೆಲ್ಲ ಜಾಗ ಖಾಲಿ ಆಗಿಬಿಡುತ್ತೆ, ಆಗ ಅಡುಗೆ ಮಾಡೋದಕ್ಕೆ ಆರಾಮ್ ಅನ್ಸುತ್ತೆ. ಪಾತ್ರೆಗಳೆಲ್ಲ ಹಾಗೆ ಬಿದ್ದಿದ್ರೆ ಸೈಡ್ ಕೈಗೆ ಕಾಲಿಗೆ ಎಲ್ಲ ಸಿಗ್ತಾ ಇರುತ್ತೆ. ನನಗಂತೂ ಇರಿಟೇಟ್ ಆಗ್ತಿರುತ್ತೆ ಪಾತ್ರೆಗಳೆಲ್ಲ ಸಿಕ್ತಿದ್ರೆ. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡ್ರೆ ಆನಂತರ ಫ್ರೀ ಆಗಿರುತ್ತೆ ಜಾಗ. ಅವಾಗ ಆರಾಮಾಗಿ ಎಷ್ಟು ತರಕಾರಿ, ಎಷ್ಟು ಏನು ಖಾರ ತಿರುವಂತ ಜಾರು ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಆರಾಮಾಗುತ್ತೆ. ಅದನ್ನ ಮಾಡ್ಕೊಂಡ್ಬಿಟ್ಟು ಆನಂತರ ತರಕಾರಿಗಳನ್ನ ತಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ. ಇವತ್ತು ಕೂಡ ಅವರೆಕಾಳು, ಹಸಿ ಅವರೆಕಾಳು ಮತ್ತೆ ತರಕಾರಿನ ಹಾಕಿ ಸಾಂಬಾರ್ ಮಾಡ್ತಿದ್ದೀನಿ. ಈ ಸಾಂಬಾರ್ ಮಾಡೋ ರೆಸಿಪಿನ ನಾನು ಆಲ್ರೆಡಿ 2-3 ಸಲ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು ಆ ಸಾಂಬಾರ್ ಯಾವ ರೀತಿ ಮಾಡಿದ್ದೀನಿ ಅಂತ. ಇವತ್ತು ಅದನ್ನೇ ಹೇಳೋದಿಲ್ಲ, ಹಾಗೇನೆ ಮಾಡ್ತಿದ್ದೀನಿ. ಅದು ಕ್ಲಿಯರ್ ಆಗಿ 2-3 ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನೇ ಪದೇ ಪದೇ ಹಾಕ್ತಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹಾಗೇನೆ ಹೇಳ್ತಿದ್ದೀನಿ. ಹಾಗೆ ಇಲ್ಲಿ ಮುಳ್ಗಾಯಿನ ಕಟ್ ಮಾಡ್ಕೊಳ್ತಿದ್ದೀನಿ, ಉದ್ದನೆ ಮುಳ್ಗಾಯಿ. ಇದು ತುಂಬಾ ದೊಡ್ಡದಾಗಿತ್ತು, ಹಾಗಾಗಿ ಅರ್ಧ ಮುಳ್ಗಾಯಿ ತಗೊಂಡಿದ್ದೀನಿ. ಇನ್ನೊಂದು ಗೆಡ್ಡೆಕೋಸನ್ನ ತಗೊಂಡಿದ್ದೀನಿ ಒಂದು. ಇದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ನಾನು ಯಾವಾಗಲೂ ಬರೀ ಕಾಳನ್ನೇ ಹಾಕಿ ಮಾಡೋದಿಲ್ಲ, ಕಾಳು ಜೊತೆ ತರಕಾರಿನೂ ಹಾಕಿ ಮಾಡ್ತೀನಿ. ಒಬ್ಬೊಬ್ರು ಬರೀ ಕಾಳು ಮಾತ್ರ ಹಾಕಿ ಸಾಂಬಾರು ಮಾಡ್ತಾರೆ, ನನಗೆ ಆ ಥರ ಇಷ್ಟ ಆಗೋದಿಲ್ಲ. ತರಕಾರಿಗಳು ಇರಬೇಕು ನನಗೆ ಯಾವಾಗಲೂ. ತರಕಾರಿಗಳಿದ್ರೇನೆ ಊಟ ಮಾಡೋದಕ್ಕೆ ಚಂದ, ಹಾಗಾಗಿ ತರಕಾರಿಗಳನ್ನ ಯಾವಾಗಲೂ ಹೆಚ್ಚಾಗಿ ಸೇರಿಸ್ಕೊಳ್ತೀನಿ ನಾನು ಊಟದಲ್ಲಿ. ಅದು ನಮಗೂ ಕೂಡ ಒಳ್ಳೇದು. ಅದರಲ್ಲೂ ಈ ಮೂಲಂಗಿ ತಿನ್ನೋದ್ರಿಂದ ತುಂಬಾನೇ ಹೆಲ್ತಿಗೆ ಒಳ್ಳೇದು, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮೂಲಂಗಿನ ಮಿಸ್ ಮಾಡದೆ ತಿಂದ್ರಿ, ಮೂಲಂಗಿ ಸ್ಮೆಲ್ ಬರುತ್ತೆ ಅಂತ ಕೆಲವರು ತಿನ್ನೋದೇ ಇಲ್ಲ, ಸೈಡಿಗೆ ಇಟ್ಬಿಡ್ತಾರೆ ಸಾಂಬಾರಿಗೆ ಹಾಕಿದ್ರು ಕೂಡ.
ಮಿಸ್ ಮಾಡದೆ ಮೂಲಂಗಿನ ಹಸಿ ಮೂಲಂಗಿನೇ ತಿಂತಾರೆ ಹೆಲ್ತಿಗೆ ಒಳ್ಳೇದು ಅಂತ. ಅಂಥದ್ರಲ್ಲಿ ನಾವು ಬೆಂದಿರೋ ತಿನ್ನೋದಕ್ಕೆ ಶೀಲ ಮಾಡಬಾರ್ದು, ತಿನ್ಬೇಕು ಎಲ್ಲಾ ತರಕಾರಿಗಳನ್ನು ಕೂಡ. ಇಲ್ಲಿ ಮುದ್ದೆ ಕುದಿ ಬಂದಿತ್ತು ಅಷ್ಟರಲ್ಲಿ ಹಿಟ್ಟನ್ನ ಸೇರಿಸ್ಕೊಂಡು ಹಾಗೆ ಮುದ್ದೆ ಕೋಲಲ್ಲಿ ತಿರುತ್ತಾ ತಿರುತ್ತಾ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನ ಹಾಕೊಂಡು ಅದನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಹಾಗೆ ಇನ್ನೊಂದ್ ಕಡೆ ಇನ್ನ ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳಿದ್ರೆ ಆಲೂಗೆಡ್ಡೆ ಮತ್ತೆ ಬೀನ್ಸ್ ನ ಕಟ್ ಮಾಡಿಲ್ಲ, ಅದನ್ನು ಕೂಡ ಕಟ್ ಮಾಡ್ಕೊಬಿಡೋಣ. ಅದು ಬೇಯೋ ಅಷ್ಟರಲ್ಲಿ ಮುದ್ದೆ ಹಾಗೆ ಆಲೂ ಮುದ್ದೆ ಎರಡು ಬೆಂದಿದೆ. ಈಗ ಸಾಂಬಾರ್ನ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಹಾಕ್ತಾ ಹಾಗೆ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಕಾಳನ್ನ ಸೇರಿಸ್ಕೊಳ್ತೀನಿ. ಇವಾಗ ರುಬ್ಬಿರೋಂಥ ಖಾರನ ಸೇರಿಸ್ಕೊಳ್ಳೋಣ ಅದ್ರೊಳಗಡೆ. ಇದಕ್ಕೆ ನಾನು ತೆಂಗಿನಕಾಯಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕೊಂಡು ಖಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸುಮ್ಮನೆ ಬಾಯಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಮಾಡಿದ್ದೀನಿ ಅಂತ. ಇದು ಖಾರ ಒಂದು ರುಬ್ಕೊಂಡ್ರೆ ಸಾಕು, ಇನ್ನೇನು ಒಗ್ಗರಣೆಗೆ ಹಾಕೋದು ಎಲ್ರಿಗೂ ಗೊತ್ತೇ ಇರುತ್ತಲ್ವಾ. ಹಾಗಾಗಿ ನಾನ್ ಮಾಡೋದು ಯಾವ ತರ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತಿದ್ದೀನಿ ಅಷ್ಟೇನೆ. ಹಾಗೆ ಈಗ ಎಷ್ಟು ತೆಳುವಾಗಿ ಬೇಕೋ ಅಷ್ಟನ್ನ ನೀರ್ನ ಸೇರಿಸ್ಕೊಳ್ತಿದ್ದೀನಿ. ನೀರ್ನ ಸೇರಿಸ್ಕೊಂಡಾದ್ಮೇಲೆ ಕಟ್ ಮಾಡಿರೋಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಇದ್ರ ತುಂಬಾ ಆಗಿದೆ ತರಕಾರಿಗಳು. ಯಾವಾಗ್ಲೂ ಹೆಚ್ಚಾಗಿನೇ ತರಕಾರಿಗಳನ್ನ ಹಾಕೊಳ್ತೀನಿ ನಾನಂತೂ. ಈಗ ಅದು ಕುದಿ ಬರೋವರೆಗೂ ಕಾಯ್ದು ಖಾರ ಕುದಿ ಬಂದ ನಂತರ ನಾನು ಜಾಸ್ತಿ ನೀರ್ನ ಹಾಕೊಳ್ತೀನಿ. ಫಸ್ಟ್ ಖಾರ ಹುಯ್ದಾಗ ಅದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಹಾಗೇನೆ ಆಚೆ ಈಚೆ ಎಲ್ಲ ನೀಚಲಿರುತ್ತೆ, ಅದನ್ನೆಲ್ಲ ನೀಟಾಗಿ ಅವಾಗವಾಗ್ಲೇ ಒರೆಸ್ಕೊಳ್ತಿರ್ತೀನಿ. ಇಲ್ಲ ಅಂದ್ರೆ ಒಣಗಿ ಹಾಗೇನೆ ಗಟ್ಟಿ ಆಗ್ಬಿಡುತ್ತೆ, ಗಲೀಜಾಗಿ ಕಾಣಿಸ್ತಿರುತ್ತೆ. ಹಾಗಾಗಿ ನೀರ್ ಚಲಿದ ತಕ್ಷಣನೇ ಒರೆಸ್ಕೊಬಿಟ್ರೆ ಕ್ಲೀನ್ ಆಗಿರುತ್ತೆ. ಆಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಕ್ಯಾಪ್ನ ಹಾಕೊಂಡು ಕ್ಲೋಸ್ ಮಾಡ್ಕೊಂಡು ಒಂದು ವಿಷಲ್ ಹಾಕಿಸ್ಕೊಳ್ಳೋಣ. ಈಗ ಸಾಂಬಾರ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇಲ್ಲಿ ಸ್ಯಾರಿ ಕುಚ್ಚನ್ನ ಕಟ್ತಾ ಇದ್ದೆ, ಅರ್ಧ ಆಗಿತ್ತು ನೈಟು. ಇವಾಗ ಇದನ್ನ ಕೊಡ್ಬೇಕು, ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಕೊಬಿಡೋಣ ಅಂತ ಸಾಂಬಾರ್ ವಿಷಲ್ ಆಗೋ ಅಷ್ಟರಲ್ಲಿ ಇದನ್ನ ಒಂದು ಅರ್ಧ ಇದೆ ಅಷ್ಟೇ ಕಟ್ಕೊಬಿಡೋಣ ಅಂತ ಒಂದು ಬೀಡ್ನ ಇಟ್ಟು ನೆನ್ನೆ ವಿಡಿಯೋದಲ್ಲೇ ಹಾಕಿದೀನಿ, ನೀವು ನೋಡ್ಬೋದು. ಇದು ಈಗ ಆಗ್ತಿರೋಂಥ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಫುಲ್ ವಿಡಿಯೋ ಹಾಕಿದೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಈ ಡಿಸೈನ್ ನ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟು ಆನಂತರ ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಇನ್ನು ನಾನು ಸ್ನಾನ ಕೂಡ ಆಗಿಲ್ಲ, ಪೂಜೆ ಕೂಡ ಮಾಡಿಲ್ಲ. ಇವತ್ತು ತುಂಬಾ ಲೇಟ್ ಆಗೋಯ್ತು. ಮಾಮೂಲಿಯಾಗಿ ಹಾಳೆ ಯಾರು ಬಂದಿಲ್ಲ ಅಂದ್ರೆ ನಾನು ಬೇಗನೆ ಪೂಜೆನ ಮುಗಿಸ್ಕೊಳ್ತೀನಿ. ಹಾಳು ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಅಡ್ಗೆ ತಿಂಡಿ ಕೆಲಸ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಲೇಟ್ ಆಗ್ಬಿಡುತ್ತೆ ಪೂಜೆ ಮಾಡೋದು. ಹಾಗೆ ಇವಾಗ ಅಡ್ಗೆ ಎಲ್ಲ ರೆಡಿ ಆಗಿದೆ. ಈಗ ಬಾಕ್ಸ್ ನ ಕಟ್ಟಿ ಕೊಡ್ಬೇಕು, ಅಂದ್ರೆ ಬುಟ್ಟಿ ಕಟ್ಕೊಡ್ತೀವಲ್ಲ ಆ ರೀತಿ ಒಂದು ಬೇಸನ್ನ ತಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ 4 ಜನಕ್ಕೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ಸಾಂಬಾರ್ನ ಹಾಕ್ಬಿಟ್ಟು ಒಂದು ಟಿಫನ್ ಬಾಕ್ಸ್ಗೆ ಸಾಂಬಾರ್ನ ಹಾಕೊಳ್ತಿದ್ದೀನಿ. ಆನಂತರ ಈ ರೀತಿ ಒಂದು ಬೋಶಿಗೆ 3 ಮುದ್ದೆ ಇಡ್ತಿದ್ದೀನಿ. ಲೇಡೀಸೇ ಆಗಿರೋದ್ರಿಂದ ಜಾಸ್ತಿ ಮುದ್ದೆನ ಊಟ ಮಾಡೋದಿಲ್ಲ, ಒಂದಕ್ಕಿಂತ ಸ್ವಲ್ಪನೇ ಕಮ್ಮಿನೇ ಊಟ ಮಾಡ್ತಾರೆ, ಹಾಗಾಗಿ 3 ಮುದ್ದೆ ಇಟ್ಟಿದ್ದೀನಿ. ಆನಂತರ ಅನ್ನ, ಅದನ್ನ ಅವ್ರೆ ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ಸ್ವಲ್ಪನೇ ತಿಂತಾರಲ್ವಾ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಡ್ತೀನಿ. ಇದ್ರಲ್ಲೂ ಇನ್ನು ಉಳಿಸಿರ್ತಾರೆ, ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಸುಮ್ನೆ, ಹಾಗಾಗಿ ಸ್ವಲ್ಪನೇ ಹಾಕೊಡ್ತೀನಿ. ಈಗ ಹಾಕಿರೋಂಥ ಸಾಂಬಾರ್ನ ಇದ್ರಲ್ಲಿ ಇಟ್ಟು ಆನಂತರ ಮಜ್ಜಿಗೆನೂ ಕೂಡ ಕೊಡ್ಬೇಕು ಅವರಿಗೆ. ಮಜ್ಜಿಗೆ ಕೂಡ ಹಾಕಿ ಇದನ್ನ ಬುಟ್ಟಿನ ಕಟ್ಟಿ ಕೊಡ್ತೀನಿ, ತಗೊಂಡೋಗ್ತಾರೆ ಅಪ್ಪ ಹೊಲದ ಹತ್ರ. ಅಷ್ಟರಲ್ಲಿ ನಾನು ಪೂಜೆಗೆ ಬಿಂದಿಗೆ ಎಲ್ಲ ಕಳ್ಸದ ಬಿಂದಿಗೆ ಎಲ್ಲ ತೊಳ್ಕೊಬೇಕಿತ್ತು. ಅದನ್ನೆಲ್ಲ ಹುಣಸೆ ಹಣ್ಣು ಹಚ್ಚಿ ನೀಟಾಗಿ ಒಂದು 5 ನಿಮಿಷ ಇಟ್ಟು ಆನಂತರ ಸೋಪ್ ಹಾಕಿ ಉಜ್ಜಿ ತೊಳಿತೀನಿ. ಇವಾಗ ಬಿಂದಿಗೆ ಎಲ್ಲ ನೀಟಾಗಿ ತೊಳ್ಕೊಬಿಡೋಣ. ನಾನು ಯೂಶುವಲ್ ಆಗಿ ಯಾವಾಗ್ಲೂ ಹೊರಗಡೆನೆ ತೊಳ್ಕೊಳ್ತೀನಿ, ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಂತ ಒಳಗಡೆನೆ ತೊಳ್ಕೊಳ್ತಿದ್ದೀನಿ. ನೀಟಾಗಿ ಮರಳಾಕಿ ಉಜ್ಜಿ ತೊಳಿತೀನಿ. ಇವಾಗ ಮನೆ ಒಳಗೆ ತೊಳೆಯೋದು ನಾನು ರೇರು, ಇವತ್ತು ಅದ್ರಲ್ಲೂ ಲೇಟ್ ಆಗಿದೆ ಅಂತ ಒಳಗಡೆನೆ ತೊಳ್ಕೊಳ್ತಿದ್ದೀನಿ ಅಷ್ಟೇನೆ.
ಒಳಗಡೆ ತೊಳೆದ್ರೆ ನನಗೆ ನೀಟ್ ಅನ್ಸೋದಿಲ್ಲ. ಹಾಗಾಗಿ ಹುಣ್ಸೆ ಹಣ್ಣು ಹಾಕಿ ಸ್ವಲ್ಪ ತಿಕ್ಕಿ ತೊಳೆದು ಆನಂತರ ಮರಳು ಹಾಕಿ ಸೋಪ್ ಹಾಕಿ ಉಜ್ಜಿದ್ರೆ ನೀಟಾಗಿ ಹೋಗಿರುತ್ತೆ ಅನ್ಸುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೊಳ್ತೀನಿ. ಇವಾಗ ಬಿಂಗೆ ನೀರೆಲ್ಲ ತಗೊಂಡ್ ಬಂದು ದೇವ್ರ ಮನೆ ಒರೆಸಿದೀನಿ ಆಲ್ರೆಡಿ. ದೇವ್ರ ಮನೆ ಎಲ್ಲ ಒಳಗಡೆ ಇಟ್ಕೊಳ್ತೀನಿ. ಹಾಗೆ ಹೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ. ಅಪ್ಪ ಹೊಲ್ದತ್ರ ಬಿಟ್ಟಿರ್ತವೆ, ಅವನ್ನೆಲ್ಲ ಕುಯ್ಕೊಂಡ್ ಬಂದಿರ್ತಾರೆ. ಹೊಲ್ದತ್ರ ತುಂಬಾ ಗಿಡಗಳಿದೆ, ದಾಸವಾಳ ಹೂವು ಡಿಫ್ರೆಂಟ್ ಆಗಿರೋದು. ಅದನ್ನೆಲ್ಲ ಅಲ್ಲಿಂದಾನೆ ತರ್ತಾರೆ. ಇಲ್ಲೆಲ್ಲ ತುಂಬಾ ಸಿಗುತ್ತೆ ಊರೊಳಗಡೆ ಎಲ್ಲ. ಆದ್ರೆ ಅವ್ರಿವ್ರ ಮನೆ ಹತ್ರ ಯಾಕೆ ಹೋಗ್ಬೇಕು ಕುಯ್ಕೊ ಬರ್ಬೇಕು ಅಂತ ಅಲ್ಲಿ ನಮ್ಮ ಹೊಲ್ದ ಹತ್ರನೇ ಇರುತ್ತಲ್ಲ ಅಲ್ಲಿಂದಾನೆ ತರ್ತಾರೆ. ಇವಾಗ ಬಿನ್ಗೆ ಕಳಸ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಇಕ್ಕೊಂಡು ಹೂನೆಲ್ಲ ಮಡಿಸ್ಕೊಳ್ಳೋಣ. ನಾನು ಯಾವಾಗ್ಲೂ ಕೂಡ ಇದೇ ತರ ಪೂಜೆ ಮಾಡ್ಕೊಳ್ಳೋದು. ಫಸ್ಟ್ ಬಿನ್ಗೆ ಎಲ್ಲ ಇಟ್ಟು ಆನಂತರ ಫೋಟೋ ಎಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಇಟ್ಬೇಕು. ಕುಂಕುಮ ಇಟ್ಟು ಆದ ನಂತರ ಹೂನ ಮಾಡಿಸ್ಕೊಳ್ತೀನಿ. ಅದೆಲ್ಲ ಆದ ನಂತರ ದೀಪನ ಹಚ್ಚಿ ಎಣ್ಣೆ ಹಾಕಿ ಆನಂತರ ದೀಪನ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನ್ನ ಮಗಳಂತೂ ಇವಾಗ ತಾನೇ ಅಂಗನವಾಡಿಯಿಂದ ಬಂದಿದ್ದಾಳೆ. ತಿಂತಲೇ ಇದ್ದಾಳೆ. ಅವಳಂತೂ ಯಾವಾಗ್ಲೂ ತಿಂತಲೇ ಇರ್ತಾಳೆ. ನಾನಂತೂ ತಿನ್ನೋದ್ ಬೇಡ ಅನ್ಕೊಳ್ತೀನಿ, ಅವಳು ತಿನ್ನೋದ್ ಬೇಡ ಅನ್ನೋ ಚಾನ್ಸೇ ಇಲ್ಲ. ಹಾಗೆ ಪೂಜೆನ ಮುಗಿಸ್ಕೊಂಡು ಆನಂತರ ಇವತ್ತು ತುಂಬಾನೇ ಟೈಮ್ ಆಗೋಯ್ತು ಊಟ ಮಾಡೋದಕ್ಕೆ. ಬೆಳಿಗ್ಗೆ ಒಂದ್ ರೊಟ್ಟಿ ತಿನ್ಕೊಂಡಿದ್ದೆ 11 ಗಂಟೆ ಟೈಮಲ್ಲಿ. ಹೇಗಿದ್ರು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ 11 ಗಂಟೆಗೆ ಒಂದ್ ರೊಟ್ಟಿ ತಿಂದು ತುಂಬಾ ಹೊಟ್ಟೆ ಹಸ್ವಾಗ್ತಿತ್ತು. ನೈಟ್ ಬೇರೆ ನಾನು ರಾಗಿ ಮಾಡಿ ತಗೊಳ್ಳಿಲ್ಲ, ಹಾಗಾಗಿ ಹಸ್ವಾಗ್ತಿತ್ತು ಅನ್ಸುತ್ತೆ. ಅದಕ್ಕೆ ಒಂದ್ ರೊಟ್ಟಿನ ತಿನ್ಕೊಂಡಿದ್ದೆ. ಇವಾಗ 3:30 ಆಗಿದೆ. ಇವಾಗ ಪೂಜೆ ಮುಗಿಸಿ ಆನಂತರ ಊಟನೇ ಮಾಡ್ಬೇಕು. ನನ್ನ ಮಗಳು ಫೋನಿಗೆ ಕೂಡ ಪೂಜೆ ಮಾಡ್ತಿದ್ದಾಳೆ. ಏನಾದ್ರೂ ಕಿತಾಪತಿ ಮಾಡ್ತಾಳೆ ಇರ್ತಾಳೆ ಅವಳಂತೂ. ಮಕ್ಳು ಅಂದ್ರೇನೆ ಹಾಗೆ, ಏನಾದ್ರೂ ತಮಾಷೆ ಕಿತಾಪತಿ ಈ ತರ ಇದ್ರೇನೆ ಮಕ್ಳು ಅನ್ಸೋದು. ಅದ್ರಲ್ಲೂ ನಮ್ಮ ಮಗಳು ಮಾತ್ರ ಇನ್ನೂ ತುಂಬಾ ಜಾಸ್ತಿನೇ. ಅವಳು ನೋಡ್ತಾ ಇದ್ರೆ ದಿನಗಳು ಹೋಗಿದ್ರೆ ಗೊತ್ತಾಗಲ್ಲ. ಇಷ್ಟು ಬೇಗ ಆಗ್ಲೇ ದೊಡ್ಡವಳಾಗ್ಬಿಟ್ಟಿದ್ದಾಳೆ. 3.5 ವರ್ಷ ಆಗಕ್ ಬಂತು ಅವಳಿಗಾಗ್ಲೆ. ಇನ್ನು ಸ್ಕೂಲಿಗೆ ಹೋಗಕ್ ಸ್ಟಾರ್ಟ್ ಆಗ್ತಾಳೆ. ಈ ರೀತಿ ಪೂಜೆನ ಮುಗಿಸ್ಕೊಂಡು ನಂತರ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳೋದು ಬಾಕಿ ಇರೋದನ್ನ ಮಾಡ್ಕೊಬಿಡೋಣ. ಪ್ಲಾಂಟ್ಗಳನ್ನೆಲ್ಲ ಈಚೆ ಇಟ್ಟಿದ್ದೆ, ಅದನ್ನೆಲ್ಲ ತಂದು ಒಳಗಡೆ ಪ್ಲೇಸ್ ಮಾಡಿ. ಇವತ್ತೊಂದ್ ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು, ಎಲ್ಲ ಡಲ್ ಆಗ್ಬಿಟ್ಟಿದ್ದಾವೆ. ಬೆಳಿಗ್ಗೆನೆ ಇಟ್ಟಿದ್ದು ತಗೊಳ್ಳೇ ಇಲ್ಲ. ಕೆಲ್ಸಗಳು ಜಾಸ್ತಿ ಆಗಿ ಆಮೇಲೆ ತಗೊಂಡ್ರಾಯ್ತು ಅಂತ ಹಾಗೆ ಬಿಟ್ಬಿಟ್ಟೆ. ಇವಾಗ ಎಲ್ಲಾನು ಒಳಗಡೆ ಇಟ್ಕೊಳ್ತಿದ್ದೀನಿ. ನನ್ನ ಮಗಳು ಹೆಲ್ಪ್ ಮಾಡ್ತಿದ್ದಾಳು ಒಂದೊಂದಾಗಿ ತಂದ್ಕೊಡ್ತಾ. ಈ ಲಾಸ್ಟ್ ಈ ಪ್ಲಾಂಟ್ ಕೂಡ ಅಲ್ಲಿಗೆ ಇಟ್ಬಿಟ್ಟು ಅದ್ರ ಜಾಗಕ್ಕೆ ಆನಂತರ ಇವಾಗ ಊಟನ ಮುಗಿಸ್ಕೊಳ್ಳೋಣ. ಇಲ್ಲಿ ನಾನು ಊಟಕ್ಕೆ ಸೌತೆಕಾಯಿ, ಕ್ಯಾರೆಟ್, ಅರ್ಧ ಮುದ್ದೆ ಇದೇನ್ ಸಾಂಬಾರ್ ಮಾಡಿದ್ದೀನಿ ತರಕಾರಿ ಸಾಂಬಾರ್, ಹಸಿ ಕಾಳು ಅದನ್ನ ಹಾಕೊಂಡಿದ್ದೀನಿ. ಇವಾಗ ಊಟನ ಮುಗಿಸ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ರೈಸ್ ತಗೊಳ್ತೀನಿ. 1/4 ಕಪ್ ಅಷ್ಟು ರೈಸ್, 1-2-3 ಕುಕ್ ಆಗುತ್ತಲ್ಲ ಅಷ್ಟು ರೈಸ್ನ ತಗೊಳ್ತೀನಿ. ಈಗ ಎಲ್ಲಾನು ತಿಂದು ಮುಗಿಸಿ ಉಳ್ದಿರೋದ ಕೆಲ್ಸಗಳನ್ನ ಮುಗಿಸ್ಕೊಳ್ಳೋಣ. ಈವ್ನಿಂಗ್ಗೆ ಸ್ನಾಕ್ಸು ಈ ರೀತಿ ಬಾದಾಮಿನ ನೆನೆಸಿ ಇಟ್ಟಿದ್ದೆ. ಕಡಲೆ ಬೀಜ, ಬಾದಾಮಿ ಹಾಗೆ ಕಪ್ಪು ದ್ರಾಕ್ಷಿ, ನಾರ್ಮಲ್ ದ್ರಾಕ್ಷಿ ಅದನ್ನೇ ತಿನ್ಕೊಂಡೆ. ಸ್ವಲ್ಪನೇ ತಗೊಂಡೆ, ಲೇಟಾಗಿ ಊಟ ಮಾಡಿದ್ನಲ್ಲ. ಹಾಗಾಗಿ ಹಸ್ಬೆಂಡು ಪಾಪ ಕೂತ್ಕೊಂಡು ಹೇಳ್ಕೊಳ್ತಿದ್ದಾರೆ. ಅಂದ್ರೆ ಅವ್ರು ಹೇಳ್ಕೊಡ್ತಿದಾರೆ ABCD ಅದನ್ನೆಲ್ಲ ಅವಳು ಹೇಳ್ತಾ ಇದ್ದಾಳೆ. ನಿನ್ನೆ ತಾನೇ ಬಂದ್ರು ಅಂತ ಹೇಳ್ದೆ ನಾನು. ಹಾಗೆ ನೈಟ್ ಊಟಕ್ಕೆ ರಾಗಿ ಮ್ಯಾಟ್ನ ತಗೊಂಡೆ. ಇವತ್ತಿನ ಊಟ ಇಷ್ಟೇನೆ. ನನ್ನ ಡೇನ ಕಂಪ್ಲೀಟ್ ಮಾಡ್ತಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ಡೇ ಸಿಗೋಣ. ಬಾಯ್. ಥ್ಯಾಂಕ್ ಯು.